ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಎದ್ದಾಗಿಂದ 10 ಗಂಟೆವರೆಗೂ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ತಿಂಡಿ ತಿನ್ನೋವರೆಗೂ ಅಂದರೆ 10-11 ಗಂಟೆವರೆಗೂ ಏನೆಲ್ಲ ಕೆಲಸಗಳಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಮ್ಮ ಹೆಣ್ಮಕ್ಳುಗಳಿಗೆ ಎಷ್ಟು ಕೆಲಸ ಇರುತ್ತಲ್ವ, ನಾವು ಒಂದು ನಿಮಿಷನೂ ಬಿಡುವೆ ಇಲ್ದಂಗೆ ಕೆಲಸ ಮಾಡ್ತೀವಿ. ಬೆಳಗ್ಗೆ ಎದ್ಬಿಟ್ರೆ ಅವ್ರು ಹೋಗೋವರೆಗೂ ಒಂದು ನಿಮಿಷನೂ ಪುರ್ಸೊತ್ತೇ ಇರೋಲ್ಲ. ನೋಡಿ, ಈಗ ನಾನು ಎದ್ದು ಹಾಲು ತಂದು, ಮಕ್ಕಳು ಆಲ್ರೆಡಿ ಎದ್ದು ಓದ್ಕೊತಿದ್ದಾರೆ, ಅವ್ರಿಗೆ ಹಾಲು ಕೊಡಬೇಕು ಅಂದ್ಬಿಟ್ಟು ನಾನೇ ಎದ್ದು ಹೋಗಿ ಹಾಲು ತೊಗೊಂಬಂದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಗ್ಲಾಸ್ ಟೀ ಕೂಡ ಆ ಕಡೆ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಟೀ ಕುಡಿದ ಮುಂಚೆ ಏನು ಕೆಲಸಗಳು ಹೋಗಲ್ಲ ಮುಂದಕ್ಕೆ ಅನ್ನೋದಕ್ಕೋಸ್ಕರ. ಮೈಂಡ್ ಅಪ್ಸೆಟ್ ಆಗಿರುತ್ತೆ, ಮೂಡು ಔಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಗ್ಲಾಸು ಟೀ ಕುಡಿಯೋದ್ರ ಮೂಲಕ ನಾನು ಕೆಲಸಗಳನ್ನ ಪ್ರಾರಂಭ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈಗ ನೋಡಿ, ಟೀ ಮಾಡಿಕೊಂಡು ಒಂದೆರಡು ನಿಮಿಷ ಅಲ್ಲೇ ಕುಡಿತಾ ಇದ್ದೀನಿ. ಯಾಕಂದರೆ ಟೀ ಕುಡ್ಕೊಂಡು ಹಂಗೇ ಮಧ್ಯದಲ್ಲಿ ಬಿಸಿಬೇಳೆದು ಬಾತ್ ಮಾಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಎತ್ತಿಟ್ಕೊತಾ ಇದ್ದೆ, ತರಕಾರಿ ಎಲ್ಲ ಏನೇನು ಬೇಕು ಅಂದ್ಬಿಟ್ಟು. ಈಗ ನೋಡಿ, ಅಲ್ಲೇ ಟೀ ಕುಡ್ದಿದ್ದೆಲ್ಲ ಆದಮೇಲೆ ಇವಾಗ ನಿಧಾನಕ್ಕೆ 2 ನಿಮಿಷ ಅಷ್ಟೇ ಟೀ ಕುಡಿಯೋದು. ಮತ್ತು ಕೂತ್ಕೊಳ್ಳೋಕೆ ಹೋದರೆ ಟೈಮ್ ಆಗಿಬಿಡುತ್ತೆ. ಮಗಳು 10th ಅಲ್ವಾ, 8 ಗಂಟೆಗೆ ಹೋಗ್ಬೇಕಾಗುತ್ತೆ ಅವಳು. ಹಾಗಾಗಿ 8 ಗಂಟೆಗೆ ಮನೆ ಬಿಟ್ಬಿಡ್ತಾಳೆ ಅನ್ನೋದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು 2 ನಿಮಿಷ ಟೀ ಕುಡಿದ್ಬಿಟ್ಟು ಈಗ ತರಕಾರಿ ಎಲ್ಲ ಇಟ್ಕೊತಾ ಇದ್ದೀನಿ ಬಿಸಿಬೇಳೆ ಬಾತಿಗೆ ಅಂದ್ಬಿಟ್ಟು. ಈಗ ನೋಡಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೀನ್ಸು ಒಂದು 8-10 ತೊಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊ ಕಾಣಿಸ್ತಾ ಇಲ್ಲ, ಈ ಕಡೆಗೆ ಐತದು. ಈಗ ನೋಡಿ, ಅದನ್ನೆಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ ಚೆನ್ನಾಗಿ ಹಚ್ಕೊತಾ ಇದ್ದೀನಿ ಸಣ್ಣದಾಗಿ. ಸ್ವಲ್ಪ ದಪ್ಪನೇ ಹಾಕ್ತೀನಿ, ಯಾಕಂದರೆ ಬಾಯಿಗೆ ಸಿಗಬೇಕು ತಿನ್ನೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ದಪ್ಪನೇ ಹಚ್ತೀನಿ ನಾನು. ಮಕ್ಕಳೆಲ್ಲ ತಿನ್ನಲ್ಲ, ಹಾಗೆ ದಪ್ಪ ಆಲೂಗಡ್ಡೆ ಇದ್ದರೆ ಒಂಚೂರು ತಿಂತಾರೆ ಅಂತ ಅಂದ್ಬಿಟ್ಟು ಹಾಗೆ ಹಚ್ತಾ ಇದ್ದೀನಿ ನಾನು. ಎಲ್ಲ ಕೂಡ ಸಿಪ್ಪೆ ಎಲ್ಲ ತೆಕ್ಕೊಂಡು ನೀಟಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಹಾಗಾಗಿ ಎಲ್ಲ ಹಚ್ಚಿದ್ದೆಲ್ಲ ಆದಮೇಲೆ ನೀಟಾಗಿ ಒಂದು ಸತಿ ನೀರಾಗಿ ತೊಳೆದು ಬಿಡೋಣ. ತೊಳ್ಕೊಂಡಿದ್ದೆಲ್ಲ ಆದಮೇಲೆ ಬೇಯೋದಕ್ಕೆ ಇಟ್ಬಿಡ್ತೀನಿ ನಾನು ಈ ರೀತಿ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ನನಗೆ. ಬಿಸಿಬೇಳೆಬಾತು ನಾನು ಮಾಡೋದು ಈ ರೀತಿ, ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು. ಈಗ ಸಣ್ಣದಾಗಿ ಬೀನ್ಸು ಕೂಡ ಹಚ್ಕೊಂಡ್ಬಿಡ್ತೀನಿ. ಈಗ ಕೈಯಲ್ಲಿ ಮುರಿಯೋಕ್ಕಾಗಲಿಲ್ಲ, ಹಾಗಾಗಿ ಈಗ ಅದನ್ನು ಕೂಡ ಹಚ್ಕೊತಾ ಇದ್ದೀನಿ ಬಿಡಿಸ್ಬಿಟ್ಟು. ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಪಾತ್ರೆಗೆ ಹಾಕಿ ಒಟ್ಟಿಗೆ ತೊಳ್ಕೊತೀನಿ. ಈಗ ಬಿಸಿಬೇಳೆಬಾತಿಗೆ ಈಗ ಏನೇನೆಲ್ಲ ಹಾಕ್ತೀನಿ ಅನ್ನೋದಾದರೆ, ಹೆಚ್ಚಿರೋ ತರಕಾರಿ ಹಾಕ್ತೀನಿ, ಮತ್ತು ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಕೂಡ ಹಾಕ್ತೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ, ಟೊಮೊಟೊ ಮತ್ತು ಬೇಳೆ ಇಷ್ಟೂ ಹಾಕಿ ಬೇಳೆ ಫಸ್ಟೇ ತೊಳೆದಿಟ್ಕೊಂಡಿರ್ತೀನಿ. ಇಷ್ಟೂ ಹಾಕಿ ಬೇಯಕ್ಕೆ ಇಟ್ಬಿಡ್ತೀನಿ ನಾನು. ನಿಮಗೆ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ ಏನಿಲ್ಲ, ಅಕ್ಕಿ ಸಮ ಏನು ತೊಗೋಬೇಕು ಅಂತ ಏನಿಲ್ಲ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು 1/4 ಭಾಗದಷ್ಟು, ಅದೇ ಗ್ಲಾಸಲ್ಲಿ 1/4 ಭಾಗದಷ್ಟು ನಾನು ಬೇಳೆ ತೊಗೊತೀನಿ ಅಷ್ಟೇನೆ. ಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕೋದು. ಈಗ ಬೆಂದಿದ್ದೆಲ್ಲ ಆದಮೇಲೆ ಒಗ್ಗರಣೆಗೂ ಕೂಡ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ. ಹಾಗಾಗಿ 3 ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಅಷ್ಟರಲ್ಲಿ ಅದು ಬೇಷಲ್ಲಿ ಮಕ್ಳಿಗೆ ಹಾಲು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಬಗ್ಗಿಸ್ತಾ ಇದ್ದೀನಿ ಗ್ಲಾಸ್ಗಳಿಗೆ. ಅವ್ರಿಗೆ ಇಬ್ರಿಗೂ ಹಾಲು ಕೊಟ್ಟಿದ್ದಾದಮೇಲೆ ಮುಂದಿನ ಕೆಲಸ. ನೋಡಿ, ಈಗ ಮಧ್ಯದಲ್ಲಿ ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೆ, ಅದು ಕೂಡ ಇವಾಗ ನೋಡಿ, ಈಗ ಮಕ್ಳಿಗೆ ಹಾಲೆಲ್ಲ ಕೊಟ್ಟಿದ್ದಾದಮೇಲೆ ಈಗ ಬೆಂದಿದೆ. ಅದು ಬೆಂದಿದ್ದೆಲ್ಲ ಆದಮೇಲೆ ಅದು ಕ್ಯಾಪ್ ಓಪನ್ ಮಾಡಿ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿ ಒಂದು ರೌಂಡ್ ಕಲಿಸ್ಬೇಕಾಗುತ್ತೆ. ಹಿಂದೆಯೇ ಹುಣಸೆಹಣ್ಣು ಹುಳಿ ಕೂಡ ಬಿಟ್ಕೊಬೇಕಾಗುತ್ತೆ. ಒಗ್ಗರಣೆಗೂ ಸಹ ಹಾಕ್ಕೋಬೋದು ಹುಣಸೆ ಹುಳಿ ನೀವು. ನಾನು ಹೀಗೆ ಬಿಡ್ತೀನಿ, ಯಾಕಂದರೆ ಅದು ಬಿಸಿ ಆಗಬೇಕು ಸ್ವಲ್ಪ ಅಂದ್ಬಿಟ್ಟು, ಅನ್ನೋ ಜೊತೆಲೆ ಬೆರಿಬೇಕು ಅಂದ್ಬಿಟ್ಟು ಹುಣಸೆ ಹುಳಿ ಬಿಡ್ತೀನಿ ನಾನು. ಈಗ ನೋಡಿ, ಆ ಕಡೆಗೆ ಒಗ್ಗರಣೆಗೂ ಇಟ್ಕೊಂಡಿದ್ದೀನಿ. ಇದಕ್ಕಿನ್ನೂ ನೀರು ಹಾಕಿಲ್ಲ, ಅದು 2 ಹೊಂದ್ಕೊಳ್ಳಿ ಅಂದ್ಬಿಟ್ಟು ಈ ಕಡೆಗೆ ಬಿಸಿಬೇಳೆಬಾತಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು. ಮತ್ತು ನೋಡಿ, ಈಗ ನೀರು ಹಾಕ್ತಾಯಿದ್ದೀನಿ. ಆ ಕಡೆ ಒಗ್ಗರಣೆಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೇಗ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಮಗಳಿಗೆ 8 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು. ಲೇಟ್ ಆಗಿಬಿಟ್ರೆ ಕಷ್ಟ, ಇನ್ನು ಬೈತಾರೆ ಅಲ್ಲಿ ಅಂತ ಹಿಂಸೆ ಮಾಡ್ತಿದ್ದಾಳೆ ನನಗೆ. ಅದಕ್ಕೋಸ್ಕರ ನಾನು ಈಗ ಬೇಗ ಮಾಡ್ತಾಯಿದ್ದೀನಿ. ಅವಳು 10th ಆಗಿರೋದ್ರಿಂದ ಬೇಗನೆ ಹೋಗಬೇಕಾಗುತ್ತೆ ಸ್ಕೂಲಿಗೆ. ಅವಳಿಗೆ ಕೊಟ್ಬಿಟ್ಟು ಮುಂದಿನ ಕೆಲಸಗಳು ಪ್ರಾರಂಭ ಮಾಡ್ಕೋಬೇಕು. ಇವನು 8:15, 8:00ವರೆಗೆ ವ್ಯಾನ್ ಬರುತ್ತೆ ಇವಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಅಷ್ಟರಲ್ಲಿ ನಾನು ಅರ್ಧ ಕೆಲಸ ಮುಗಿಸ್ಬಿಟ್ಟಿರ್ತೀನಿ.
ಈಗ ನೋಡಿ ಬಿಸಿಬೇಳೆಭಾತ್ ಎಲ್ಲ ಆಯಿತು. ಈಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಇವತ್ತು ಮಗನಿಗಿಲ್ಲ ಲಂಚ್ ಬಾಕ್ಸು, ಮಗಳಿಗಿದೆ. ಮಗಳಿಗೆ 2 ಬಾಕ್ಸ್ ಕಟ್ಟಬೇಕು. 2 ಬಾಕ್ಸು ಅಂತಂದರೆ ಸ್ನ್ಯಾಕ್ಸು ಕೂಡ ಕೊಡಬೇಕಾಗುತ್ತೆ 4 ಗಂಟೆಗೆ. ಮಧ್ಯಾಹ್ನ ಒಂದು, ಬೆಳಗ್ಗೆ 1 ಬಾಕ್ಸು, ಮಧ್ಯಾಹ್ನ 1 ಬಾಕ್ಸು, ಮತ್ತು 4:30ಇಂದ ಮತ್ತು 6:30ವರೆಗೂ ಮತ್ತು ಟ್ಯೂಷನ್ ಮಾಡ್ತಾರಲ್ಲೇ ಆವಾಗ 1 ಬಾಕ್ಸು, ಅಂದರೆ ಸ್ನ್ಯಾಕ್ಸ್ ಕೊಡಬೇಕು ಲಾಸ್ಟಲ್ಲಿ. ಹಾಗಾಗಿ ಸ್ನ್ಯಾಕ್ಸು ಬೇಡ ಮಮ್ಮಿ ನಾನು ಮನೆಗೆ ಬಂದು ತಿಂತೀನಿ ಅಂತ ಅಂದ್ಬಿಟ್ಟು ಅವಳು ತೊಗೊಂಡೋಗ್ತಾಯಿಲ್ಲ. ಈಗ ನೋಡಿ 2 ಬಾಕ್ಸು ಕೊಟ್ಬಿಟ್ಟು ನೆಕ್ಸ್ಟು ಮುಂದಿನ ಕೆಲಸ ಪ್ರಾರಂಭ ಮಾಡ್ಕೊಬೇಕಾಗುತ್ತೆ ನಾನು. ಅದು ತುಂಬ ಆಗ್ಬಿಡ್ತಾಯಿದೆ. ಬಾಕ್ಸ್ಗಳು ದೊಡ್ಡದು ತೊಗೊಂಡು ಹೋಗಮ್ಮ ಅಂದರೆ ಬೇಡ ಅಂತಾಳೆ ಮಗಳು. ಈಗ ಸಿಕ್ಕಾಪಟ್ಟೆ ತುಂಬ ಆಗ್ತಾಯಿದೆ. ಅದು ಹಿಡ್ಕೊಳ್ಳೋದಕ್ಕೂ ಸಹ ಆಗಲ್ಲ, ಅದು ಬಿಸಿ. ಅದರಿಂದ ದೊಡ್ಡದು ಎತ್ಕೊಂಡು ಹೋಗು ಅಂದರೆ ಬೇಡ, ನಂಗೆ ಇದೇ ಬಾಕ್ಸ್ಗೆ ಹಾಕು, ಇಷ್ಟೇ ಸಾಕು ಅಂತಾಳೆ. ನಾನು ಅದಕ್ಕೆ ತುಂಬ ಹಾಕ್ಬಿಡ್ತೀನಿ. ಇಲ್ಲಿ ಮನೇಲಿ ಬಂದು ಇನ್ನೊಂದು ಸಲ ತಿನ್ನಲ್ಲ, ಏನಿಲ್ಲ, ಬಲವಂತ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ತುಂಬಾ ಹಾಕ್ತೀನಿ. ಅದು ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ಅದ್ರ ತುಂಬ ಹಾಕ್ತೀನಿ ನಾನು. ಈಗ 2 ಬಾಕ್ಸು ರೆಡಿ ಆಯಿತು ಅವಳದು. ಈಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದು ಸೈಡ್ಗೆ ಇಟ್ಬಿಟ್ಟು, ಈಗ ನೋಡಿ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು, ಅದು ಸ್ನ್ಯಾಕ್ಸ್ ಅಲ್ಲ, ಅಂದರೆ ಊಟ ಮಾಡಿದ್ಮೇಲೆ ವಾರಕ್ಕೊಂದು ಸಲ, ಅಂದರೆ ಒಂದೊಂದು ದಿನ ಒಂದೊಂದು ಥರ ಫುಡ್ ಹೇಳಿದ್ದಾರೆ, ಸ್ನ್ಯಾಕ್ಸ್ ಥರ. ಡ್ರೈ ಫ್ರೂಟ್ಸ್ ಒಂದಿನ, ಈ ಥರ ಗ್ರೀನ್ ಗ್ರಾಮ್ಸ್ ಒಂದಿನ, ಈ ಥರ ಹೇಳಿದ್ದಾರೆ. ಇವತ್ತು ಗ್ರೀನ್ ಗ್ರಾಮ್ಸ್ ಇತ್ತು, ಅದನ್ನು ಹಾಕಿ ಆದಮೇಲೆ ಅವಳು ಹೋದ್ಲು, ತಲೆ ಬಾಚ್ಕೊಟ್ಟೆ ಹೋದ್ಲು. ಮತ್ತು ಇವನು ಮಗ ರೆಡಿ ಆಗ್ತಿದ್ದ. ಅವ್ನು ರೆಡಿ ಆಗೋಷ್ಟರಲ್ಲ ಹಂಗೆ ಬಟ್ಟೆ ಮಡಚ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಮಡಚ್ತಾಯಿದ್ದೀನಿ ಈಗ. ಹಾಗೇ ಗ್ಯಾಪಲ್ಲೇ ಮೇಲೋಗಿ ಬಟ್ಟೆ ತೊಗೊಂಬಂದಿದ್ದೆ. ಅದು ನೆನ್ನೆ ಸಾಯಂಕಾಲ ಒಣಗಾಕಿದ್ದಿದ್ದು ಬಟ್ಟೆ ಒಣಗಿದೆ ಎಲ್ಲ. ಒಂದೆರಡು ಹಾಸಿಗೆ ಮೇಲಿಂದು ಬೆಡ್ ಕವರೆಲ್ಲ ಇತ್ತು, ಅದನ್ನೆಲ್ಲ ಒಗೆಯಕ್ಕೆ ಹಾಕ್ಬಿಟ್ಟು, ಮಿಷಿನ್ ಮೇಲಿದೆ ಅಲ್ವಾ, ಮೇಲುಗಡೆ ರೂಮಲ್ಲಿ ಇಟ್ಟಿದ್ದೀನಿ ಮಿಷಿನು. ಹಾಗಾಗಿ ಅದನ್ನೆಲ್ಲ ಅಲ್ಲೇ ತೊಗೊಂಡೋಗಿ ಒಗೆಯಕ್ಕೆ ಹಾಕ್ಬಿಟ್ಟು, ಆ ಮೇಲಿದ್ದಿದ್ದು ಬಟ್ಟೆ ಎಲ್ಲ ತಂದಿದೆ ತಿಂಡಿ ಮಾಡೋ ಗ್ಯಾಪಲ್ಲೇ. ಆಲ್ಮೋಸ್ಟ್ ಎಲ್ಲ ಮಕ್ಳು ಹೋಗೋಷ್ಟೆಲ್ಲ ಅರ್ಧ ಮುಕ್ಕಾಲು ಭಾಗ ಕೆಲಸ ಆಗಿರುತ್ತೆ ನಂದು. ನೋಡಿ ಈಗ ಬಟ್ಟೆ ಮಡಚ್ತಾ ಇದ್ದೀನಿ. ಮಗನಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಬಟ್ಟೆ ಮಡಚಿಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟು ಅವನು ಅಷ್ಟೊತ್ತಿಗೆ ತಿಂಡಿ ತಿಂದ. ಅವನು ಕೂಡ ತಿಂಡಿ ತಿಂದ್ಬಿಟ್ಟು ಹೋಗಿದ್ದ. ಅಷ್ಟರಲ್ಲಿ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಹಾಗಾಗಿ ಇತ್ತಲ್ಲ ಅದು ಹೆಂಗಿತ್ತು ಹಂಗೆ ಬಿಟ್ಟು ಬಂದಿದ್ನಲ್ವ, ಇವಳಿಗೆ ತಲೆ ಬಾಚ್ಕೊಡ್ಬೇಕು ಅಂತ ಹಂಗೆ ಬಂದಿದ್ದೆ. ಅವಳನ್ನ ಕಳಿಸ್ಬಿಟ್ಟು ಆಮೇಲೆ ತೊಳ್ಳೋಣ ಅಂದ್ಬಿಟ್ಟು, ಈಗ ನೋಡಿ ಈಗ ಮಗನೂ ಹೋದ್ಮೇಲೆ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟು ಈಗ ಪಾತ್ರೆ ತೊಳೆಯೋಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಏನಿರಲಿಲ್ಲ, ಕಡಿಮೆನೇ ಇತ್ತು. ಆದರೂ ಅವಾಗಿಂದ ಅವಾಗ ತೊಳ್ಕೊಂಬಿಟ್ರೆ ನಮಗೆ ಆಮೇಲೆ ಅನ್ನೋದು ಸೋಂಬೇರಿತನ ಇರಲ್ಲ. ಹಾಗಾಗಿ ಆವಾಗಿಂದ ಅವಾಗ ಮುಗಿಸ್ಕೊಂಬಿಡ್ಬೇಕು ಅಂದ್ಬಿಟ್ಟು ನಾನು ಆವಾಗಿಂದ ಅವಾಗ ಮುಗಿಸ್ಕೊಂಬಿಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋದಿದ್ದರೆ ಮಾಡಲೇಬೇಕಲ್ವ. ಅಡುಗೆ ಮಾಡೋ ಪಾತ್ರೆಗಳು ಒಂದಷ್ಟಾಗುತ್ತೆ, ಅದಕ್ಕೆ ಎಲ್ಲ ಒಟ್ಟಿಗೆ ಅಲ್ಲಿ ಸಿಂಕಲ್ಲಿ ಜಾಗನೇ ಇರಲ್ಲ, ಅಲ್ಲಿ ಇಡೋದಕ್ಕೂ ನಮ್ಗೆ ನೋಡೋದಕ್ಕೂ ಆಗಲ್ಲ. ಸಿಂಕಲ್ಲಿ ಪಾತ್ರೆ ಇದ್ದರೆ ಅಯ್ಯೋ ಯಾವಾಗ ತೊಳಿತೀವಪ್ಪ ಅಂತ ಅನಿಸ್ತಾ ಇರುತ್ತೆ. ಮನಸ್ಸೇ ಇರಲ್ಲ, ಅದು ಅಡುಗೆ ಮನೆ ಕಡೆ ನೋಡೋದಕ್ಕೆ ಹೋಗೋದಕ್ಕೆ ಮನಸ್ಸೇ ಇರಲ್ಲ. ಹಾಗೆ ಅಡುಗೆ ಮನೆ ನಾವು ಅಡುಗೆ ಮಾಡ್ತಿದ್ದಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ, ತಿಂಡಿ ಮಾಡ್ತಿದ್ದಂಗೆ ಅಥವಾ ಅಡುಗೆ ಮಾಡ್ತಿದ್ದಂಗೆ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ, ಅಡುಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ನಾನು ಆವಾಗಿಂದ ಅವಾಗ ಕ್ಲೀನ್ ಮಾಡಿಬಿಡ್ತೀನಿ. ಜಾಸ್ತಿ ಹೊತ್ತು ಬಿಡೋದಿಲ್ಲ ಅಡುಗೆ ಮನೆ, ಯಾಕಂದರೆ ಅದು ಅಡುಗೆ ಮನೆ ಬಿಟ್ಟರೂ ಕೂಡ ಆ ಥರ ನೊಣಗಳು ಎಲ್ಲ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಡುಗೆ ಮನೆ ಆವಾಗಿಂದ ಅವಾಗ ನೀಟ್ ಮಾಡಿಬಿಡ್ತೀನಿ. ನೈಟೇ ತಿಂದಿದ್ದ ಪಾತ್ರೆಗಳೆಲ್ಲನೂ ಅಷ್ಟೇ ನೈಟೇ ತೊಳೆದು ಇಟ್ಬಿಡ್ತೀನಿ. ಯಾವಾಗಲೂ ಒಂದೊಂದು ದಿನ ಎಲ್ಲಾದರೂ ಹೋಗಿರ್ತೀನಿ, ಸುಸ್ತಾಗಿರ್ತೀನಿ ಅಂದಿದ್ದ ದಿನ ಮಾತ್ರ ನಾನು ನೈಟು ತೊಳೆಯಲ್ಲ. ಬೇರೆ ದಿನ ಎಲ್ಲ ಮನೆ ಹತ್ರ ಇದ್ದಾಗೆಲ್ಲ ನಾನು ತೊಳೆದಿಟ್ಕೊಂಡ್ಬಿಡ್ತೀನಿ, ಅಡುಗೆ ಮನೆ ಎಲ್ಲ ನೀಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ನೋಡಿ ಪಾತ್ರೆನೂ ಒಂದೊಂದಾಗಿ ಉಜ್ಕೊತಾ ಇದ್ದೀನಿ. ತಿಂಡಿ ಮಾಡಿದ್ದು ತಿಂದಿದ್ದು ಎಲ್ಲ ಇತ್ತು, ಸ್ವಲ್ಪ ಕುಕ್ಕರು ರೈಸ್ದು ಎಲ್ಲ ಇತ್ತು, ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಆದಮೇಲೆ ಬೇರೆ ಕೆಲಸಗಳು ಇನ್ನೂ ಇದೆ. ಕಸ ಹೊಡೆದು ಎಲ್ಲ ನೆಲ ಎಲ್ಲ ಒರೆಸ್ಬೇಕು. ನಾನು ಬೆಳಗ್ಗೆ ಪೂಜೆ ಮಾಡಲ್ಲ, ಸಂಜೆ ಪೂಜೆ ಮಾಡ್ತೀನಿ. ಹಸ್ಬೆಂಡ್ ಮಾಡ್ತಾರೆ ಬೆಳಗ್ಗೆ ಟೈಮು, ಯಾಕಂದರೆ ಹಸ್ಬೆಂಡ್ ಇಲ್ದಿದ್ದಾಗ ನಾನೇ ಮಾಡಬೇಕು. ಹಸ್ಬೆಂಡ್ ಮಾಡಿರ್ತಾರಲ್ವ, ನನಗೆ ಕೆಲಸಗಳೇ ಸಾಕಾಗುತ್ತೆ, ಈ ಕೆಲಸಗಳೇ ಇರುತ್ತೆ ಅನ್ನೋದಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ. ರೆಡಿನೇ ಇರುತ್ತೆ ಅಲ್ವಾ, ಇನ್ನೇನು ಮಾಡೋದಿಲ್ಲ. ವಾರ ಏನಾದರೂ ಇತ್ತು, ಶುಕ್ರವಾರ ಪೂಜೆ ಏನಾದರೂ ಇತ್ತು ಅಂದರೆ ನಾನೇ ರೆಡಿ ಮಾಡ್ಕೊಂಡು ನಾನೇ ಮಾಡ್ತೀನಿ. ಬೇರೆ ಟೈಮೆಲ್ಲ ಡೇನಲ್ಲಿ ಮಾಡೋದೆಲ್ಲ ಪೂಜೆ ನಮ್ಮ ಮನೆಯವರೇ. ನಾನು ಸಂಜೆ ಟೈಮ್ ಜಾಸ್ತಿ ಮಾಡ್ತೀನಿ, ಅಂದರೆ ಡೈಲಿ ಕಂಪಲ್ಸರಿ ಪೂಜೆ ಇದ್ದೇ ಇರುತ್ತೆ.
ಹಾಗಾಗಿ ನಾನು ಸಂಜೆ ಹೊತ್ತೇ ಜಾಸ್ತಿ ಮಾಡೋದು. ಯಾಕಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಾವು 10 ಗಂಟೆ 11 ಗಂಟೆ ಆಗಿರುತ್ತೆ ಬೆಳಗ್ಗೆ ತಿಂಡಿ ಮಾಡೋಷ್ಟರಲ್ಲಿ. ಆವಾಗ ಪೂಜೆ ಮಾಡಿದ್ರೆ ಏನೋ ಅದು ಪೂಜೆ ಮಾಡ್ದಂಗೆ ಅನಿಸಲ್ಲ ಅಂದ್ಬಿಟ್ಟು ಅದು ಯಾವ ಕಡೆನೂ ಇಲ್ದಿದ್ದ ಟೈಮ್ ಆಗಿಬಿಡುತ್ತೆ. ಇಲ್ಲ ಗೋಧೂಳಿ ಸಮಯನೂ ಅಲ್ಲ, ಇಲ್ಲ ಬ್ರಾಹ್ಮಿ ಮುಹೂರ್ತನೂ ಅಲ್ಲ, ಆ ರೀತಿ ಸಮಯ ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೆ ಏನೋ ಇಂಟ್ರೆಸ್ಟ್ ಇರೋದಿಲ್ಲ. ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಈಗ ನೀಟಾಗಿ ಹಂಗೆ ಗೋಡೆ ಹಿಂದೆ ಸಿಂಕ್ ಹತ್ರ ಮತ್ತು ಗ್ಯಾಸ್ ಹತ್ರ ಸಜ್ಜೆ ಮೇಲೆ ಶೆಲ್ಫ್ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಬಿಡ್ತಾಯಿದ್ದೀನಿ. ನಾವು ನೆಕ್ಸ್ಟು ಯಾರಾದರೂ ಬಂದರೆ ಅಡುಗೆ ಮನೆಗೆ ಹೋಗೋದಕ್ಕೆ, ಟೀ ಮಾಡಿಕೊಡೋದಕ್ಕೆ ನಮಗೂ ಸ್ವಲ್ಪ ಮೂಡಿರಬೇಕಲ್ವ. ಆಮೇಲೆ ಯಾರಾದರೂ ಬಂದ್ರೂ ಸಹ ಏನು ಇಟ್ಕೊಂಡಿದ್ದಾರೆ ಅಡುಗೆ ಮನೆ ಇದು ಅಂತ ಅಂದ್ಕೊಂಬಾರ್ದಲ್ವ. ಹಾಗಾಗಿ ಒಂದೇ ಸಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮ್ಮ ಸೋಂಬೇರಿತನವೂ ಕಡಿಮೆ ಆಗುತ್ತೆ. ಯಾರಾದರೂ ಮನೆಗೆ ಬಂದರೂ ಸಹ ಅವರು ಕೂಡ ಮನ್ಸಿಗೆ ಸಮಾಧಾನ ಆಗುತ್ತೆ. ಅವರು ಮನಸ್ಸಲ್ಲಿ ಏನೂ ಅಂದ್ಕೊಳ್ಳಲ್ಲ. ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಇದೇ ಥರ ಇರುತ್ತೆ. ಅಂದರೆ ಎಲ್ಲಾದರೂ ಒಂದೊಂದು ದಿನ ಮಾತ್ರ ಹುಷಾರು ತಪ್ಪಿದ್ರೆ ಮಾತ್ರ ಒಂದೊಂದು ಸಲ ಆ ಥರ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ.